ವೀರಪ್ಪ ಮೊಯ್ಲಿಯವರು ಬಹಳ ಕಷ್ಟದ ಜೀವನವನ್ನು ಪ್ರಾರಂಭದಲ್ಲಿ ಮಾಡಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು. ನಾವು ನಿಮಗಿಂತ ಬೆಟರು. ನಾನು ವಿದ್ಯಾರ್ಥಿಯಾಗಿದ್ದಾಗ ನಮ್ಮ ಮನೆಯಲ್ಲಿ ಒಂದು 25-30 ಎಕರೆ ಜಮೀನಿತ್ತು. ಅದರಲ್ಲಿ ತರಿ ಜಮೀನು ಇತ್ತು, ನೀರಾವರಿ ಜಮೀನು ಇತ್ತು, ಖುಷ್ಕಿ ಜಮೀನು ಇತ್ತು. ಆದ್ದರಿಂದ ನಾನು ಆರ್ಥಿಕ ದೃಷ್ಟಿಯಿಂದ ನಿಮಗಿಂತ ಉತ್ತಮ ಆದರೂ ಕೂಡ 25-30 ಎಕರೆ 20-25 ಎಕರೆಯಲ್ಲಿ ಏನೇನು ಬೆಳೀಲಿಕ್ಕಾಗಲ್ಲ. ಆದರೂ ಕಷ್ಟ. ನಾನು ನಮ್ಮ ಮನೆಯಲ್ಲಿ ನಾನೇ ಮೊದಲನೇ ಗ್ರ್ಯಾಜುಯೇಟು. ನಮ್ಮ ಮನೆಯಲ್ಲಿ ಮೊದಲನೇ ಗ್ರ್ಯಾಜುಯೇಟ್ ಅದು ನಾನು ಮಧ್ಯೆ ಬಿಟ್ಬಿಟ್ಟಿದ್ದೆ, ಡ್ರಾಪ್ಔಟ್ ಆಗಿಬಿಟ್ಟಿದ್ದೆ. ನಾನು 1 ವರ್ಷ ಡ್ರಾಪ್ಔಟ್ ಆಗಿ ಮನೆಯಲ್ಲಿದ್ದೆ. ಎಮ್ಮೆ ಕುರಿ ಕಾಯ್ಕೊಂಡು ಮನೆಯಲ್ಲಿದ್ದೆ. ಒಬ್ಬ ರಾಜಪ್ಪ ಅಂತ ಮೇಷ್ಟ್ರು ನಮ್ಮೂರಿಗೆ ಹೆಡ್ ಮಾಸ್ಟ್ರಾಗಿ ಬಂದರು. ಅವರು ಮನೆಗೆ ಹೋಗಿ ನನ್ನನ್ನು ಗುರುತಿಸಿ ನಾನು ಯಾಕೆ ಶಾಲೆಗೆ ಹೋಗಿಲ್ಲ ಅಂತ ಕೇಳಿದ್ರು. ನಾನು ಪ್ರೈಮರಿ ಶಾಲೆನೇ ಓದಿಲ್ಲ. ನೇರವಾಗಿ ಮಾಧ್ಯಮ ಶಾಲೆಗೆ ಸೇರ್ಕೊಂಡೆ 5ನೇ ತರಗತಿಗೆ. ಅಲ್ಲಿವರೆಗೆ ನಾನು ವಿದ್ಯೆ ಕಲಿತಕ್ಕಂಥದ್ದನ್ನು ನಮಗೆ ವೀರಮಕ್ಕಳು ಕುಣಿತ ಕಲಿಸ್ತಾ ಇದ್ರು ಮೇಷ್ಟ್ರು, ಅವರು ಕಲಿಸ್ಕೊಟ್ಟಿದ್ರು. ಸೊ ಅದರಿಂದ ನಾನು ಕೂಡ ಭಾಳ ಕಷ್ಟದಲ್ಲಿ ಬಂದಿರತಕ್ಕಂಥದ್ದು. ಆದರೆ ವೀರಪ್ಪ ಮೊಯ್ಲಿಯವರಷ್ಟು ಕಷ್ಟಪಟ್ಟಿರಲಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಭಾಳ ಸಂತೋಷ. ಆಗ ನೋಡಿ, ಅವ್ರ ತಂದೆ ತಾಯಿಗಳು ಅವತ್ತು ಹೇಗೆ ನಿಯತ್ತಿನಿಂದ ಬದುಕಿದ್ರು ಅಂತಕ್ಕಂಥದ್ದನ್ನು ಇವತ್ತು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಸುಮಾರು 40 ಎಕರೆ ಜಮೀನನ್ನು ಗುತ್ತಿಗೆ ಮಾಡ್ತಾಯಿದ್ರು. ಅದನ್ನು ಯಾರು ಜಮೀನ್ದಾರರಿದ್ದಾರೆ ಅವ್ರಿಗೆ ವಾಪಸ್ ಕೊಡೋದಿದೆಯಲ್ಲ, ಅದು ಭಾಳ ಕಷ್ಟದ ಕೆಲಸ. ನೋಡಿ ಎಂಥ ನಿಯತ್ತಿನಿಂದ ಮಾಡಿದ್ದಾರೆ. ಅಂಥವ್ರ ಮಗ ಇವತ್ತು ವಕೀಲಿ ವೃತ್ತಿ ಮಾಡಿ ಬಡವರು, ಬಡ ಗೇಣಿದಾರರು, ದಲಿತರು ಮತ್ತು ಅಸಹಾಯಕ ಜನ ಯಾರಿದ್ದಾರೆ ಅವ್ರ ಪರವಾಗಿ ವಕಾಲತ್ತನ್ನು ವಹಿಸಿ ಅವ್ರ ಪರವಾಗಿ ಕೆಲಸ ಮಾಡ್ತಾಯಿದ್ರು ಅಂತಕ್ಕಂಥದ್ದು ಭಾಳ ಮುಖ್ಯವಾದಂಥ ಕೆಲಸ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಕೇಳಿದೆ, ಎಷ್ಟು ವರ್ಷ ಲಾಯರ್ ಕೆಲಸ ಮಾಡಿದ್ರಿ ಅಂತ. 5-6 ವರ್ಷ ಲಾಯರ್ ಕೆಲಸ ಮಾಡಿದೆ. ಆ 5-6 ವರ್ಷವೂ ಕೂಡ ಉಚಿತವಾಗಿ ವಕಾಲತ್ತು ಆಗ್ತಾ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು. ವಕಾಲತ್ತು ಹಾಕೋದ್ರಿಂದ ಅವರು ರಾಜಕೀಯವಾಗಿ ಅಷ್ಟೊಂದು ಎತ್ತರಕ್ಕೆ ಬೆಳೆದಿದ್ರು ಕೂಡ ಮುಖ್ಯಮಂತ್ರಿಯಾಗಿ, ಸಚಿವರಾಗಿ, ಕೇಂದ್ರದ ಸಚಿವರಾಗಿ ಪ್ರಾಮಾಣಿಕತೆ ಉಳಿಸ್ಕೊಂಡಿರೋದಿದೆಯಲ್ಲ, ಅದು ಭಾಳ ದೊಡ್ಡ ಸಾಧನೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಪ್ರಾಮಾಣಿಕತೆ ಇದೆಯಲ್ಲ, ಇವತ್ತಿನ ರಾಜಕೀಯದಲ್ಲಿ ಭಾಳ ಕಷ್ಟ ಹುಡುಕಬೇಕಾಗ್ತದೆ. ನೀವು ಒಂದು ರೀತಿಯಲ್ಲಿ ನಮಗಿಂತ ಹಳೆ ತಲೆಮಾರಿನವರು ಅಂತ ಅನಿಸುತ್ತೆ. ನಿಮ್ಮ ತಲೆಮಾರಿನವರೆಲ್ಲ ಪ್ರಾಮಾಣಿಕವಾಗಿ ರಾಜಕಾರಣ ಮಾಡ್ತಾಯಿದ್ರು. ಸೊ ಏನೇ ಇರಲಿ, ಅವರು ಆ ಕಷ್ಟದ ಜೀವನವನ್ನು ನೋಡಿರೋದ್ರಿಂದಲೇ ಅವಿದ್ಯಾವಂತರಾದ ಆದರೆ ಈ ಸಮಾಜದಲ್ಲಿ ಭಾಳ ಕಷ್ಟ ಅಂತಕ್ಕಂಥ ಮಾತುಗಳನ್ನು ಅರ್ಥ ಮಾಡ್ಕೊಂಡು ಅವರು ವಿದ್ಯೆ ಅತ್ಯಂತ ಅವಶ್ಯ. ಈ ವಿದ್ಯೆ ಇದೆಯಲ್ಲ, ಇದು ಎಲ್ರಿಗೂ ಸಮಾನ ಅವಕಾಶಗಳಿಂದ ಕೂಡಿರ್ತಕ್ಕಂಥ ವಿದ್ಯೆ ಆಗಬೇಕು. ಸಮಾನ ಅವಕಾಶಗಳು ಇಲ್ಲದೆ ಹೋದರೆ ನಾರ್ಮಲಿ ಏನಾಗ್ತದೆ ಅಂತಂದರೆ, ಯಾರು ಕೂಡ ಹುಟ್ಟುತ್ತಾ ದಡ್ಡರೂ ಅಲ್ಲ, ಹುಟ್ಟುತ್ತಾ ಜಾಣರೂ ಅಲ್ಲ. ಹುಟ್ಟುತ್ತಾ ಯಾರು ಕೂಡ ಜಾಣರೂ ಅಲ್ಲ, ಯಾರು ದಡ್ಡರೂ ಅಲ್ಲ. ಅವಕಾಶಗಳು ಸಿಕ್ಕಬೇಕಷ್ಟೆ. ಅವಕಾಶಗಳು ಸಿಕ್ಕಿದ್ರೆ ಎಲ್ಲರೂ ಕೂಡ ಬುದ್ಧಿವಂತರಾಗಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ.